ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನಕಧಾರ ಸ್ತೋತ್ರ 14th ಆ್ಯಂಡ್ 15th ಸ್ಟ್ಯಾಂಜಾ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಒಂದು ಸಲ ಬುಕ್ ನೋಡಿ. ಕನಕಧಾರ ಸ್ತೋತ್ರ ಇದು ಸ್ಟ್ಯಾಂಜಸ್ ಜಂಬಲ್ಡ್ ಆಗೇ ಬಂದಿದೆ ಆ್ಯಕ್ಚುಲಿ. ನೋಡಿ ನೆಕ್ಸ್ಟ್ 11th 12th 13th ಕಂಟಿನ್ಯೂಸ್ ಆಗಿ ಆರ್ಡರ್ ವೈಸ್ ಕರೆಕ್ಟಾಗಿ ಬಂದಿದೆ. ಬಟ್ ಇಲ್ಲಿ 14th ಸ್ಟ್ಯಾಂಜಾ 15th ಸ್ಟ್ಯಾಂಜಾ ಎರಡು ಮಿಸ್ ಆಗಿದೆ. ಸಂಪತ್ಕರಾಣಿ ಸಕಲ ಇಂದ್ರಿಯ ನಂದನಾನಿ ಈ ಸ್ಟ್ಯಾಂಜಾ ಆ ಎರಡು ಸ್ಟ್ಯಾಂಜಾ ಆದಮೇಲೆ ಬರುತ್ತೆ. ನನ್ನ ಬುಕ್ಕಲ್ಲಿ ಅದು ಮಿಸ್ ಆಗಿದೆ. ಹಾಗಾಗಿ ನಾನು ನೋಟ್ಬುಕ್ಕಲ್ಲಿ ನಿಮಗೋಸ್ಕರ ಬರ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಸ್ಟ್ಯಾಂಜಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು 14th ಸ್ಟ್ಯಾಂಜಾ. ನಾನು ಒಂದು ಸಲ ಪಾರಾಯಣ ಮಾಡ್ತೀನಿ ನೋಡಿ. ನಮೋಸ್ತು ದೇವ್ಯೈ ಭೃಗುನಂದನಾಯೈ, ನಮೋಸ್ತು ವಿಷ್ಣೋರುರಸಿಸ್ಥಿತಾಯೈ, ನಮೋಸ್ತು ಲಕ್ಷ್ಮೈ ಕಮಲಾಲಯಾಯೈ, ನಮೋಸ್ತು ದಾಮೋದರ ವಲ್ಲಭಾಯೈ. ಹೀಗೆ ನೋಡಿ ಲೈನ್ಸ್ ಹಾಕ್ಕೊಳ್ಳೋಣ. ಬನ್ನಿ ಈಸಿ ಮಾಡ್ಕೊಳ್ಳೋಣ. ನಮೋಸ್ತು ಮುಂದೆ ಒಂದು ಲೈನ್ ಹಾಕೋಣ. ನೆಕ್ಸ್ಟ್ ದೇವ್ಯೈ ಮುಂದೆ ಒಂದು ಲೈನ್. ಭೃಗು ಅಂದರೆ ಭಾ ಬಂದುಬಿಟ್ಟು ಮಹಾಪ್ರಾಣದಲ್ಲಿದೆ, ಹಾಗಾಗಿ ಭೃಗು ಅಂತ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ನಂದನಾಯೈ ಮುಂದೆ ಒಂದು ಲೈನ್ ಹಾಕೋಣ. ನೆಕ್ಸ್ಟ್ ನಮೋಸ್ತು ಮುಂದೆ ಒಂದು ಲೈನ್. ವಿಷ್ಣು ರುರಸಿಸ್ಥಿತಾಯೈ ಹೀಗೆ ಬರುತ್ತೆ ಇದು. ವಿಷ್ಣು ಮುಂದೆ ಒಂದು ಲೈನ್, ರುರ ಮುಂದೆ ಒಂದು ಲೈನ್, ಸಿಸ್ಥಿ ಮುಂದೆ ಒಂದು ಲೈನ್, ತಾಯೈ ಮುಂದೆ ಆಲ್ರೆಡಿ ಲೈನ್ ಇದೆ. ನೆಕ್ಸ್ಟ್ ನಮೋಸ್ತು ಮುಂದೆ ಒಂದು ಲೈನ್, ಲಕ್ಷ್ಮೈ ಮುಂದೆ ಒಂದು ಲೈನ್, ಕಮಲಾಲಯಾಯೈ ಕಮಲಾಲ ಮುಂದೆ ಒಂದು ಲೈನ್, ಯಾಯೈ ಮುಂದೆ ಒಂದು ಲೈನ್. ನೆಕ್ಸ್ಟ್ ನಮೋಸ್ತು ಮುಂದೆ ಒಂದು ಲೈನ್, ದಾಮೋದರ ಮುಂದೆ ಒಂದು ಲೈನ್, ವಲ್ಲಭಾಯೈ ಮುಂದೆ ಒಂದು ಲೈನ್. ಲೈನ್ ಹಾಕ್ಕೊಂಡು ಈಸಿ ಮಾಡ್ಕೊಂಡ್ವಿ ಅಲ್ವಾ. ಈಗ ಇನ್ನೊಂದು ಸಲ ನನ್ನ ಜೊತೆನೇ ಪಾರಾಯಣ ಮಾಡಿ. ನಮೋಸ್ತು ದೇವ್ಯೈ ಭೃಗುನಂದನಾಯೈ, ನಮೋಸ್ತು ವಿಷ್ಣೋರುರಸಿಸ್ಥಿತಾಯೈ, ನಮೋಸ್ತು ಲಕ್ಷ್ಮೈ ಕಮಲಾಲಯಾಯೈ, ನಮೋಸ್ತು ದಾಮೋದರ ವಲ್ಲಭಾಯೈ. ಹೀಗೆ ಬರುತ್ತೆ ಈ ಸ್ಟ್ಯಾಂಜಾ. ಈಸಿ ಇದೆ, ಈ ಎರಡು ಸ್ಟ್ಯಾಂಜಾ ತುಂಬ ಈಸಿ ಇದೆ. ಈಗ 15th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಸಲ ನಾನು ಪಾರಾಯಣ ಮಾಡ್ತೀನಿ ನೋಡಿ. ನಮೋಸ್ತು ಕಾಂತ್ಯೈ ಕಮಲೇಕ್ಷನಾಯೈ, ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ, ನಮೋಸ್ತು ದೇವಾಧಿಭಿರರ್ಚಿತಾಯೈ, ನಮೋಸ್ತು ನಂದಾತ್ಮಜವಲ್ಲಭಾಯೈ. ಇನ್ನೊಂದು ಸಲ. ನಮೋಸ್ತು ಕಾಂತ್ಯೈ ಕಮಲೇಕ್ಷನಾಯೈ, ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ, ನಮೋಸ್ತು ದೇವಾಧಿಭಿರರ್ಚಿತಾಯೈ, ನಮೋಸ್ತು ನಂದಾತ್ಮಜವಲ್ಲಭಾಯೈ. ಓಕೆ, ಇಷ್ಟು ಚೆನ್ನಾಗಿದೆ ಅಲ್ವಾ ಸ್ಟ್ಯಾಂಜಸ್ಸು. ಈಗ ಬನ್ನಿ ಈಸಿ ಮಾಡ್ಕೊಳ್ಳೋಣ. ಲೈನ್ಸ್ ಹಾಕಿ ನಮೋಸ್ತು ಮುಂದೆ ಒಂದು ಲೈನ್ ಹಾಕೋಣ. ಕಾಂತ್ಯೈ ಮುಂದೆ ಒಂದು ಲೈನ್ ಹಾಕೊಳ್ಳಿ. ಕಮಲೇಕ್ಷನಾಯೈ ಕಮಲೇಕ್ಷ ಮುಂದೆ ಒಂದು ಲೈನ್, ನಾಯೈ ಮುಂದೆ ಒಂದು ಲೈನ್, ಕಮಲೇಕ್ಷನಾಯೈ. ಓಕೆನಾ. ನೆಕ್ಸ್ಟ್ ನಮೋಸ್ತು ಮುಂದೆ ಒಂದು ಲೈನ್, ಭೂತ್ಯೈ ಮುಂದೆ ಒಂದು ಲೈನ್. ಭೂ ಬಂದ್ಬಿಟ್ಟು ಮಹಾಪ್ರಾಣ, ಹಾಗಾಗಿ ಭೂತ್ಯೈ ಅಂತ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಭುವನ ಪ್ರಸೂತ್ಯೈ, ಭುವನ ಮುಂದೆ ಒಂದು ಲೈನ್. ಇಲ್ಲಿನೂ ಅಷ್ಟೇ, ಭೂ ಬಂದ್ಬಿಟ್ಟು ಮಹಾಪ್ರಾಣ, ಪ್ರಸೂತ್ಯೈ ಮುಂದೆ ಆಲ್ರೆಡಿ ಲೈನ್ ಇದೆ. ನೆಕ್ಸ್ಟ್ ಲೈನ್ ನಮೋಸ್ತು ಮುಂದೆ ಒಂದು ಲೈನ್. ನೆಕ್ಸ್ಟ್ ನೋಡಿ ದೇವಾದಿಭಿ ರಚಿತಾಯೈ, ಇಲ್ಲಿ ಭೀ ಬಂದ್ಬಿಟ್ಟು ಮಹಾಪ್ರಾಣ. ಓಕೆನಾ. ದೇವಾದಿಭಿ ಮುಂದೆ ಒಂದು ಲೈನ್.
ರಚಿತಾಯೈ ಮುಂದೆ ಒನ್ ಲೈನ್. ನೆಕ್ಸ್ಟ್ ಲೈನ್ ನಮೋಸ್ತು ಮುಂದೆ ಒನ್ ಲೈನ್. ನಂದಾತ್ಮಜ ಮುಂದೆ ಒನ್ ಲೈನ್. ವಲ್ಲಭಾಯೈ ಮುಂದೆ ಒನ್ ಲೈನ್. ಕಂಪ್ಲೀಟ್ ಆಯ್ತಲ್ವಾ? ಈಸಿ ಮಾಡ್ಕೊಂಡ್ವಿ ಲೈನ್ಸ್ ಹಾಕಿ. ಈಗ ಬನ್ನಿ ಜೊತೆಲೇ ಪಾರಾಯಣ ಮಾಡೋಣ. ನಮೋಸ್ತು ಕಾಂತ್ಯೈ ಕಮಲೇಕ್ಷಣಾಯೈ ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ ನಮೋಸ್ತು ದೇವಾದಿಭಿರರ್ಚಿತಾಯೈ ನಮೋಸ್ತು ನಂದಾತ್ಮಜ ವಲ್ಲಭಾಯೈ. ಚೆನ್ನಾಗಿದೆ ಅಲ್ವಾ ಸ್ಟ್ಯಾನ್ಜಾಸು? ಈಗ 14 ಆಯಿತು, 15 ಆಯಿತು, 16 ಕೂಡ ಇವತ್ತೇ ಹೇಳ್ಕೊಡ್ತೀನಿ. ಬನ್ನಿ ಇನ್ನೊಂದು ಬುಕ್ ತಗೊಳ್ಳೋಣ ನೆಕ್ಸ್ಟ್. ಓಕೆ, ಈಗ 16 ಸ್ಟ್ಯಾನ್ಜಾ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ 14 ಅಂತ ಆಗಿದೆ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಇದು 14 ಅಲ್ಲ, ಇದು 16 ಅಂತ ಮಾಡ್ಕೊಳ್ಳೋಣ. ಒನ್ ಆಫ್ ಮೈ ಫೇವ್ರೆಟ್ ಸ್ಟ್ಯಾನ್ಜಾ ಇನ್ ಕನಕಧಾರ ಸ್ತೋತ್ರ. ಇದೊಂದು ಸ್ಟ್ಯಾನ್ಜಾ ಕೇಳಿಬಿಟ್ರೆ ನನಗೆ ಎಲ್ಲಿಲ್ಲದ ಮನಸ್ಸಿಗೆ ಆನಂದ, ಒಂಥರ ಸಂತೃಪ್ತಿ ಅಂತಲೇ ಅನಿಸುತ್ತೆ. ಅಷ್ಟು ಸಮಾಧಾನ ಈ ಸ್ಟ್ಯಾನ್ಜಾಯಿಂದ ನನಗೆ ಸಿಗುತ್ತೆ. ಈಗ ನೋಡಿ ನಾನು ಒಂದ್ಸಲ ಪಾರಾಯಣ ಮಾಡ್ತೀನಿ. ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯದಾನ ವಿಭಾವಾನಿ ಸರೋರುಹಾಕ್ಷಿ ತ್ವದ್ವಂದನಾನಿ ದುರಿತೋಧರಣೋದ್ಯತಾನಿ ಮಾಮೇವ ಮಾತರನಿಶಂ ಕಲಯಂತು ಮಾನ್ಯೇ. ಹೀಗೆ ಬರುತ್ತೆ ಈ ಸ್ಟ್ಯಾನ್ಜಾ ಬಂದುಬಿಟ್ಟು. ನೋಡಿ, ಆ್ಯಕ್ಚುಲಿ ಇದು ಸಂಪತ್ಕರಾಣಿ ಅಂದರೆ ತಾ ಕೆಳಗಡೆ ಕಾವತ್ ಬರಬೇಕು. ಇಲ್ಲಿ ನಮ್ಮ ಬುಕ್ಕಲ್ಲಿ ತಾವತ್ ಕೊಟ್ಟಿದ್ದಾರೆ, ಇದನ್ನು ಸರಿ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಕಾವತ್ತು ಅಂದರೆ ಅವಾಗೇನಾಗುತ್ತೆ, ಈ ಪದ ಬಂದುಬಿಟ್ಟು ಸಂಪತ್ಕರಾಣಿ ಅಂತಲೇ ಆಗುತ್ತೆ. ಸಂಪತ್ಕರಾಣಿ ಅಂತ ಪ್ರನೌನ್ಸ್ ಮಾಡ್ತೀವಿ. ಸಂಪತ್ಕರಾಣಿ ಮುಂದೆ ಒನ್ ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಸಕಲೇಂದ್ರಿಯ ಮುಂದೆ ಒನ್ ಲೈನ್. ನಂದನಾನಿ ಮುಂದೆ ಒನ್ ಲೈನ್. ನೆಕ್ಸ್ಟ್ ಸಾಮ್ರಾಜ್ಯ ಮುಂದೆ ಒನ್ ಲೈನ್. ದಾನ ಮುಂದೆ ಒನ್ ಲೈನ್. ವಿಭಾವಾನಿ ಮುಂದೆ ಒನ್ ಲೈನ್. ಸಾಮ್ರಾಜ್ಯ ದಾನ ವಿಭಾವಾನಿ. ನೆಕ್ಸ್ಟ್ ಸರೋರು ಹಾಕ್ಷಿ. ಸರೋರು ಮುಂದೆ ಒನ್ ಲೈನ್. ಹಾಕ್ಷಿ ಮುಂದೆ ಆಲ್ರೆಡಿ ಲೈನ್ ಇದೆ. ನೆಕ್ಸ್ಟ್ ತ್ವದ್ವಂದ ನಾನಿ. ತ್ವದ್ವಂದ ಮುಂದೆ ಒನ್ ಲೈನ್. ನಾನಿ ಮುಂದೆ ಒನ್ ಲೈನ್. ತ್ವದ್ವಂದ ಮುಂದೆ ಒನ್ ಲೈನ್ ಹಾಕಿದ್ದೀವಿ. ನೆಕ್ಸ್ಟ್ ನಾನಿ ಮುಂದೆ ಒನ್ ಲೈನ್. ನೆಕ್ಸ್ಟ್ ಲೈನ್ ನೋಡಿ, ದುರಿತ ಹರಣೋದ್ಯತಾನಿ. ಇದು ತುಂಬಾ ತಪ್ಪಾಗಿ ಬಂದಿದೆ ಆ್ಯಕ್ಚುಲಿ. ಇದು ದುರಿತೋದ್ಧರಣೋದ್ಯತಾನಿ ಹಿಂಗೆ ಬರುತ್ತೆ, ಆದರೆ ನನ್ನ ಬುಕ್ಕಲ್ಲಿ ಟೋಟಲಿ ತಪ್ಪಾಗಿ ಬಂದಿದೆ. ಹಾಗಾಗಿ ನಾನು ಬರ್ಕೊಂಡಿದ್ದೀನಿ ನೋಡಿ. ದುರಿತೋ ಮುಂದೆ ಒನ್ ಲೈನ್ ಹಾಕ್ಕೊಳ್ಳಿ. ನಿಮ್ಮ ಬುಕ್ಕಲ್ಲಿ ಕರೆಕ್ಟಾಗಿ ಬಂದಿರ್ಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಬಂದಿಲ್ಲ ಅನ್ನೋದಾದರೆ ನೀಟಾಗಿ ಬರ್ಕೊಳ್ಳಿ. ದುರಿತೋ ಮುಂದೆ ಒನ್ ಲೈನ್. ಧರಣೋ ಮುಂದೆ ಒನ್ ಲೈನ್. ದ್ಯತಾನಿ ಮುಂದೆ ಒನ್ ಲೈನ್. ದುರಿತೋ ಧರಣೋದ್ಯತಾನಿ ಹೀಗೆ ಬರುತ್ತೆ. ನೆಕ್ಸ್ಟ್ ಮಾಮೇವ ಮುಂದೆ ಒನ್ ಲೈನ್. ಮಾತರ ಮುಂದೆ ಒನ್ ಲೈನ್. ನಿಶಂ ಮುಂದೆ ಒನ್ ಲೈನ್. ಕಲಯಂತು ಮುಂದೆ ಒನ್ ಲೈನ್. ಮಾನ್ಯೇ ಮುಂದೆ ಒನ್ ಲೈನ್. ನೇ, ಇದು ನೇಗೆ ಯಾವತ್ತು ಬಂದು ದೀರ್ಘ ಬಂದಿದೆ ಅಂದರೆ ಮಾನ್ಯೇ ಅಂತ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ಈಗ ಲೈನ್ಸ್ ಹಾಕ್ಕೊಂಡು ಈಸಿ ಮಾಡ್ಕೊಂಡಿದ್ದೀವಿ ಅಲ್ವಾ? ಈಗ ಒಂದ್ಸಲ ಪಾರಾಯಣ ಮಾಡೋಣ ಬನ್ನಿ. ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯದಾನ ವಿಭಾವಾನಿ ಸರೋರುಹಾಕ್ಷಿ ತ್ವದ್ವಂದನಾನಿ ದುರಿತೋಧರಣೋದ್ಯತಾನಿ ಮಾಮೇವ ಮಾತರನಿಶಂ ಕಲಯಂತು ಮಾನ್ಯೇ. ಎಷ್ಟು ಚೆನ್ನಾಗಿ ಬಂತು. ನನಗೆ ಈ ಸ್ಟ್ಯಾನ್ಜಾ ತುಂಬ ಇಷ್ಟ. ಈಗ 3 ಸ್ಟ್ಯಾನ್ಜಾಸ್ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಈ 3 ಸ್ಟ್ಯಾನ್ಜಾಸ್ನ ಒಂದು ಸಲ ನಾವು ರಿವೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕ್ಲಾಸ್ನ ಎಂಡ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮೋಸ್ತು ದೇವ್ಯೈ ಭೃಗುನಂದನಾಯೈ ನಮೋಸ್ತು ವಿಷ್ಣೋರುರಸಿ ಸ್ಥಿತಾಯೈ
ನಮೋऽस्तु ಲಕ್ಷ್ಮೈ ಕಮಲಾಲಯಾयै ನಮೋऽस्तु दामोदरवल्लभायै नमोऽस्तु कान्त्यै कमलेक्षणायै नमोऽस्तु भूत्यै भुवनप्रसूत्यै नमोऽस्तु देवादिभिरर्चितायै नमोऽस्तु नन्दात्मजवल्लभायै सम्पत्कदानि सकलेन्द्रियनन्दनानि साम्राज्यदानविभावानि सरोरुहाक्षि त्वद्वन्दनानि दुरितो धरणोद्यतानि मामेव मातरनिशं कलयन्तु मान्ये. ಓಕೆ, ಯಾವಾಗಲೂ ನಾನು 2 ಸ್ಟ್ಯಾಂಜಸ್ ಮಾತ್ರ ಹೇಳ್ಕೊಡ್ತಿದ್ದೆ ಕನಕಧಾರ ಸ್ತೋತ್ರದಲ್ಲಿ. ಇವತ್ತು 3 ಸ್ಟ್ಯಾಂಜಸ್ ಹೇಳ್ಕೊಟ್ಟಿದ್ದೀನಿ, ಯಾಕಂದರೆ ಬೇಗ ಕಂಪ್ಲೀಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ಗೆ ಇವತ್ತು 3 ಸ್ಟ್ಯಾಂಜಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸ್ಟ್ಯಾಂಜ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ ಕನಕಧಾರ ಸ್ತೋತ್ರ. ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಇನ್ನೊಂದು ರಿಕ್ವೆಸ್ಟ್ ಇದೆ, ಯಾರೆಲ್ಲ ಮೆಂಬರ್ಶಿಪ್ ತಗೋಬೇಕು ಅಂತಿದ್ದೀರಾ, ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಅವರು ಮೆಂಬರ್ಶಿಪ್ ತಗೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ನ ನೀವು ಬೆಳೆಸಿ ಹಾರೈಸಿ. ಥ್ಯಾಂಕ್ ಯು.